ಕರ್ನಾಟಕ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರದಿಂದಲೇ ಮಾನನಷ್ಟ ಕೇಸ್. ಪ್ರತಿಪಕ್ಷ ಬಿಜೆಪಿ ವಿರುದ್ಧವೇ ರಾಜ್ಯ ಸರ್ಕಾರದಿಂದಲೇ ಮಾನನಷ್ಟ ದಾವೆ. ಕರ್ನಾಟಕ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸರ್ಕಾರದಿಂದಲೇ ಮಾನನಷ್ಟ ಕೇಸ್. ಪ್ರತಿಪಕ್ಷ ಬಿಜೆಪಿ ವಿರುದ್ಧವೇ ರಾಜ್ಯ ಸರ್ಕಾರದಿಂದಲೇ ಮಾನನಷ್ಟ ದಾವೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಪೂರೈಸಿದ ಹೊತ್ತಲ್ಲಿ ಸುಳ್ಳು ಜಾಹೀರಾತು. ಮುದ್ರಣ ದೃಶ್ಯ ಮಾಧ್ಯಮಗಳಲ್ಲಿ ಸುಳ್ಳು ಜಾಹೀರಾತು ನೀಡಿದಂತಹ ಬಿಜೆಪಿ ಆರೋಪ ಪಟ್ಟಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬಿಜೆಪಿ ಸುಳ್ಳು ಜಾಹೀರಾತು. ಈ ಸುಳ್ಳು ಜಾಹೀರಾತು ಮೂಲಕ ಕಾಂಗ್ರೆಸ್ ಸರ್ಕಾರದ ಮಾನಕ್ಕೆ ನಷ್ಟ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನ್ಯಾಯಾಲಯದಲ್ಲಿ ಮಾನನಷ್ಟ ದಾವೆ. ಬೆಂಗಳೂರಿನ 42ನೇ ಸಿಎಂಎಂ ನ್ಯಾಯಾಲಯದಲ್ಲಿ ಮಾನನಷ್ಟ ದಾವೆ ಹೂಡುವಂತೆ ಒಳಾಡಳಿತ ಇಲಾಖೆಗೆ ಆದೇಶ. ಸರ್ಕಾರಿ ಅಭಿಯೋಜಕರಾಗಿರುವಂತಹ ಬಿಎಸ್ ಪಾಟೀಲ್, ಶೈಲಜಾ ನಾಯಕ್ ನೇಮಕ. ಈ ಮಾನನಷ್ಟ ದಾವೆಯ ನಿರ್ವಹಣೆಗೆ ನಿಯೋಜಿಸಿದ ಕಾಂಗ್ರೆಸ್ ಸರ್ಕಾರ ಈ ದಾವೆಯಲ್ಲಿ ಸಮನ್ವಯತೆಗಾಗಿ ಒಳಾಡಳಿತ ಇಲಾಖೆ ಉಪ ಕಾರ್ಯದರ್ಶಿ ನೇಮಕ. ಉಪ ಕಾರ್ಯದರ್ಶಿ ಕುಮಟಾ ಪ್ರಕಾಶ್ ನೇಮಿಸಿ ರಾಜ್ಯ ಸರ್ಕಾರದ ಆದೇಶ. ಬಿಜೆಪಿ ಆಡಳಿತದಲ್ಲಿದ್ದಾಗ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಜಾಹೀರಾತು. ಬಿಜೆಪಿಯ 40% ಕಮಿಷನ್, ಇತರೆ ಭ್ರಷ್ಟಾಚಾರಗಳ ಬಗ್ಗೆ ಜಾಹೀರಾತು. ಕಾಂಗ್ರೆಸ್ ನೀಡಿದ್ದಂತಹ ಜಾಹೀರಾತಿನ ವಿರುದ್ಧ ಕರ್ನಾಟಕ ಬಿಜೆಪಿ ಘಟಕದಿಂದ ದಾವೆ. ಆ ಮಾನನಷ್ಟ ದಾವೆಯಲ್ಲಿ ರಾಹುಲ್ ಗಾಂಧಿಯನ್ನ ಆರೋಪಿಯನ್ನಾಗಿಸಿದ್ದಂತಹ ಬಿಜೆಪಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಮಾನನಷ್ಟ ಮೊಕದ್ದಮೆ ಹೂಡಿತ್ತು. ವೀಕ್ಷಕರೇ, ರಾಜ್ಯ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿ, ತಿರುಚುವಿಕೆ ಹಾಗೂ ಸುಳ್ಳು ಮಾಹಿತಿಯನ್ನ ಅಳವಡಿಸಿಕೊಂಡು ದೃಶ್ಯ ಹಾಗೂ ಮುದ್ರಣ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರವನ್ನ ಮಾಡಿವೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಒಳಾಡಳಿತ ಇಲಾಖೆ ಭಾನುವಾರ ಅಧಿಸೂಚನೆಯನ್ನ ಹೊರಡಿಸಿದೆ. ಬೆಂಗಳೂರಿನ 42ನೇ ಸಿಎಂಎಂ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಒಳ ಆಡಳಿತ ಇಲಾಖೆ ಸೂಚನೆಯನ್ನ ನೀಡಿದೆ. ಈ ಪ್ರಕರಣವನ್ನ ನಿರ್ವಹಿಸಲು 67ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಸರ್ಕಾರಿ ವಕೀಲ
ಆಗಿರುವಂತಹ ಬಿಎಸ್ ಪಾಟೀಲ್ ಮತ್ತು ಬೆಂಗಳೂರಿನ 61ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದ ಸರ್ಕಾರಿ ವಕೀಲರಾಗಿರುವಂತಹ ಶೈಲಜಾ ನಾಯಕ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯದ ಬಗ್ಗೆ ಆರೋಪ ಪಟ್ಟಿ ಅಂತ ಹೇಳಿ ಶೀರ್ಷಿಕೆ ಅಡಿಯಲ್ಲಿ ಬಿಜೆಪಿಯು ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡಿದೆ ಅಂತ ಹೇಳಿ ಸರ್ಕಾರ ಕೂಡ ಆಕ್ಷೇಪವನ್ನು ಹೊರಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.